ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ RRB NTPC ಹಾಗೆ RRB ಗ್ರೂಪ್ ಡಿ ಹುದ್ದೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ GK ಸೆಕ್ಷನ್ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾ ಇರೋದು ಯಾವುದು ಕರೆಂಟ್ ಅಫರೆನ್ಸ್ ಮೇಲೆ, ಅಂದರೆ ಪ್ರಚಲಿತ ಘಟನೆಗಳ ಮೇಲೆ. ಹೀಗಾಗಿ ನೀವು ಸುಮಾರು ಒಂದು ವರ್ಷದ ಕರೆಂಟ್ ಅಫರೆನ್ಸ್ಗಳನ್ನು ನೋಡ್ಕೋಬೇಕು. ಹೀಗಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಯಾವಾಗಂದರೆ, ನೀವು ಅಪ್ಲಿಕೇಶನ್ ಹಾಕಿದ್ದು ಯಾವಾಗಂದರೆ 2024ರಲ್ಲಿ. ಹೀಗಾಗಿ ಆ 2024 ಪೂರ್ತಿಯಾಗಿ ನೋಡಿಕೊಂಡು ಈಗ ಎಕ್ಸಾಮ್ ಬರೋವರೆಗೂ ನೋಡಿದರೆ ಸಾಕು, ನಿಮಗೆ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನಾನು 2024 ಜನವರಿಯಿಂದ ಹಿಡ್ಕೊಂಡು 12 ತಿಂಗಳಿನ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೆಗೆದಿದ್ದೀನಿ. ಯಾವುದು ಕರೆಂಟ್ ಅಫರೆನ್ಸ್ ಮೇಲೆ ಅಷ್ಟೇ. ಅಂದರೆ ಜನವರಿ ತಿಂಗಳಿನ 50 ಪ್ರಶ್ನೆಗಳು, ಹಾಗೆ ಫೆಬ್ರವರಿ ತಿಂಗಳಿನ 50 ಪ್ರಶ್ನೆಗಳು, ಈ ಥರ ನಿಮಗೆ 12 ತಿಂಗಳಿನ ಒಟ್ಟು 600 ಪ್ರಶ್ನೆಗಳನ್ನು ನಾವು ರೆಡಿ ಮಾಡಿದ್ದೇವೆ. ಹಾಗೆ ಈಗ ಜನವರಿ 1ರಿಂದ, ಇವತ್ತು 4 ತಾರೀಕು, ಜನವರಿ 1ರಿಂದ ನಿಮಗೆ ಪ್ರತಿದಿನದ ಪ್ರಚಲಿತ ಘಟನೆಗಳು ಅಂತ ಕ್ಲಾಸ್ ಮಾಡಿ ಹಾಕ್ತಾ ಹೋಗ್ತೇವೆ. ಎಲ್ಲಿವರೆಗೆ ಅಂದರೆ ನಿಮ್ಮ ಎಕ್ಸಾಮ್ ಬರೋವರೆಗೂ ಮಾಡ್ತೀವಿ. ನಿಮ್ಮ ಪರೀಕ್ಷೆಗೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಯಾಕಂದರೆ ಅತಿ ಹೆಚ್ಚು ಪ್ರಶ್ನೆಗಳು ಬೇಕಾದರೆ ನೀವು GK ಸೆಕ್ಷನಲ್ಲಿ ತೆಗೆದು ನೋಡಿ. ನಾನು ಆಲ್ರೆಡಿ ಗ್ರೂಪ್ನಲ್ಲಿ ಸಿಲೆಬಸ್ ಹಾಕಿದ್ದೆ. ಅದರಲ್ಲಿ RRB NTPCಯಲ್ಲಿ ಸುಮಾರು 10ರಿಂದ 15 ಪ್ರಶ್ನೆಗಳು ಬರ್ತಾ ಇದ್ದಾವೆ. ಅದೇ ಥರ RRB ಗ್ರೂಪ್ ಡಿದಲ್ಲೂ ಸಹ 10ರಿಂದ 15 ಪ್ರಶ್ನೆಗಳು ನಮಗೆ ಪ್ರಚಲಿತ ಘಟನೆಗಳ ಮೇಲೆ ಬರ್ತಾ ಇದ್ದಾವೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ RRB NTPC ಹುದ್ದೆಗೆ ಅಥವಾ RRB ಗ್ರೂಪ್ ಡಿ ಹುದ್ದೆಗೆ ತಯಾರಿಯನ್ನು ನಡೆಸಿದರೆ ನಮ್ಮ ಹತ್ರ GK ನೋಟ್ಸ್ಗಳು ಸಿಗ್ತಾ ಇದ್ದಾವೆ. ಎಲ್ಲ ವಿಷಯಗಳ ಕಂಪ್ಲೀಟ್ ಪ್ಯಾಕೇಜ್ ಕೇವಲ ನಿಮಗೆ 100 ರೂಪಾಯಿಯಲ್ಲಿ PDF ನೋಟ್ಸ್ಗಳಿವು, ಬುಕ್ಸ್ ಅಲ್ಲ. ಈ ನೋಟ್ಸ್ಗಳೇನಾದರೂ ಬೇಕಾದರೆ ಇಲ್ಲಿ ಆ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ 100 ರೂಪೀಸ್ ಹಾಕಿದರೆ ಸಾಕು, ಈ PDF ನೋಟ್ಸ್ಗಳನ್ನು ನೀವು ತೆಗೆದುಕೊಳ್ಬೋದು. ಅದೇ ಥರ ನೀವೇನಾದರೂ RRB NTPC ಪ್ರಶ್ನೆ ಪತ್ರಿಕೆಗಳನ್ನು ಹುಡುಕ್ತಾ ಇದ್ದೀರಿ ಅಂದರೆ, ನಮ್ಮ ಹತ್ರ 30 RRB NTPC ಪ್ರಶ್ನೆ ಪತ್ರಿಕೆಗಳನ್ನು ನಾವು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ರೆಡಿ ಮಾಡಿದ್ದೀವಿ. ಆ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ನಂಬರ್ಗೆ ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿದರೆ ಸಾಕು, ಕೇವಲ 50 ರೂಪಾಯಿಯಲ್ಲಿ ಈ 30 ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಪ್ರವಾಸಿ ಭಾರತೀಯ ದಿವಸನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಜನವರಿ 1, ಜನವರಿ 9, ಜನವರಿ 14, ಜನವರಿ 21. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಜನವರಿ 9 ನಾವು ಭಾರತೀಯ ಪ್ರವಾಸಿ ದಿವಸ ಎಂದು ಆಚರಿಸಲಾಗುತ್ತದೆ. ಇನ್ನು ಎರಡನೆಯ ಪ್ರಶ್ನೆ, ಪ್ರಜಾಪಾಲನಾ ಗ್ಯಾರಂಟಿ ದರಖಾಸ್ತು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ತೆಲಂಗಾಣಕ್ಕೆ ಸಂಬಂಧಿಸಿದೆ. ಏನು, ಪ್ರಜಾಪಾಲನಾ ಗ್ಯಾರಂಟಿ ದರಖಾಸ್ತು ಇದು ತೆಲಂಗಾಣ ರಾಜ್ಯಕ್ಕೆ ಸಂಬಂಧಿಸಿದೆ. ಇನ್ನು ಮೂರನೆಯ ಪ್ರಶ್ನೆ, ಭೂಮಿಯ ಮೇಲಿನ ವಿಶಿಷ್ಟವಾದ ಹಗಲು ರಾತ್ರಿ ಚಕ್ರಕ್ಕೆ ಹೋಲಿಸಿದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಗಗನಯಾತ್ರಿಗಳು ಅನುಭವಿಸುವ ಹಗಲಿನ ಅವಧಿ ಎಷ್ಟು ಅಂತ ಪ್ರಶ್ನೆ. ಆಪ್ಷನ್ಗಳು 12 ಗಂಟೆ, 45 ನಿಮಿಷಗಳು, 1 ಗಂಟೆ, 3 ಗಂಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 45 ನಿಮಿಷಗಳು. ಭೂಮಿಯ ಮೇಲಿನ ವಿಶಿಷ್ಟವಾದ ಹಗಲು ರಾತ್ರಿ ಚಕ್ರಕ್ಕೆ ಹೋಲಿಸಿದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಗಗನಯಾತ್ರಿಗಳು ಅನುಭವಿಸುವ ಹಗಲಿನ ಅವಧಿ 45 ನಿಮಿಷಗಳು. ಇನ್ನು ನಾಲ್ಕನೆಯ ಪ್ರಶ್ನೆ, ಇತ್ತೀಚೆಗೆ ಮರುಹೆಸರಿಸಲಾದ ಮಾಣಿಕೇಶ್ವರ ವಿಶ್ವವಿದ್ಯಾನಿಲಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು ಒಡಿಸ್ಸಾ, ಬಿಹಾರ, ಜಾರ್ಖಂಡ ಹಾಗೂ ಛತ್ತೀಸ್ಗಢ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಒಡಿಸ್ಸಾದಲ್ಲಿದೆ. ಯಾವುದು, ಇತ್ತೀಚೆಗೆ ಮರುಹೆಸರಿಸಲಾದ ಮಾಣಿಕೇಶ್ವರ ವಿಶ್ವವಿದ್ಯಾನಿಲಯವು ಭಾರತದ ಒಡಿಸ್ಸಾ ರಾಜ್ಯದಲ್ಲಿದೆ. ಇವೆಲ್ಲ ಜನವರಿ ತಿಂಗಳಿನಲ್ಲಿ ಬಂದಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು. ಹಾಗೆ ಐದನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಬಾಂಗ್ಲಾದೇಶದ ಮೊದಲ ಆಳವಾದ ಸಮುದ್ರದ ಬಂದರಿನ ಹೆಸರೇನು ಅಂತ ಪ್ರಶ್ನೆ. ಆಪ್ಷನ್ಗಳು ಚಿತ್ತಗಂಗಾ ಬಂದರು, ಸೋನಾಡಿಯಾ ಬಂದರು, ಮಥರ್ಬರಿ ಬಂದರು, ಕಾಕ್ಸಾ ಬಜಾರ್ ಬಂದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3,
ಮತರ್ಬರಿ ಬಂದರು. ಇದು ಇತ್ತೀಚೆಗೆ ಸದ್ದು ಮಾಡುತ್ತಿದ್ದ ಬಾಂಗ್ಲಾದೇಶದ ಆಳವಾದ ಸಮುದ್ರದ ಬಂದರಿನ ಹೆಸರಾಗಿದೆ. 6ನೆಯ ಪ್ರಶ್ನೆ, ಭಾರತದ ನೆರೆಹೊರೆಯಲ್ಲಿರುವ ಯಾವ ದೇಶವು ತನ್ನ ವಿಶೇಷ ಆರ್ಥಿಕ ವಲಯದಲ್ಲಿ ಚೀನಾ ಸಂಶೋಧನಾ ಹಡಗುಗಳ ಮೇಲೆ 1 ವರ್ಷದ ನಿಷೇಧವನ್ನು ವಿಧಿಸಲು ನಿರ್ಧರಿಸಿದೆ? ಆಪ್ಷನ್ಗಳು ಬಾಂಗ್ಲಾದೇಶ, ಥೈಲ್ಯಾಂಡ್, ಮಯನ್ಮಾರ್, ಶ್ರೀಲಂಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಶ್ರೀಲಂಕಾ. ಇನ್ನು 7ನೆಯ ಪ್ರಶ್ನೆ, ಧಾರಾವಿ ಪುನರಭಿವೃದ್ಧಿ ಯೋಜನೆಯನ್ನು ಯಾವ ವ್ಯಾಪಾರ ಸಮೂಹವನ್ನು ಮುನ್ನಡೆಸುತ್ತದೆ? ಆಪ್ಷನ್ಗಳು ರಿಲಯನ್ಸ್, ಅದಾನಿ, ಗೋದ್ರೇಜ್, ಹಿರಾನಂದಿನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅದಾನಿ. ಧಾರಾವಿ ಪುನರಭಿವೃದ್ಧಿ ಯೋಜನೆ ಯಾವ ವ್ಯಾಪಾರ ಸಮೂಹವನ್ನು ಮುನ್ನಡೆಸುತ್ತದೆ ಅಂದರೆ ಅದು ಅದಾನಿ. 8ನೆಯ ಪ್ರಶ್ನೆ, ಅಡೋರಾ ಮ್ಯಾಜಿಕ್ ಸಿಟಿ ಯಾವ ದೇಶದ ಮೊದಲ ಸ್ವದೇಶಿ ಕ್ರೂಸ್ ಹಡಗು ಆಗಿದೆ? ಆಪ್ಷನ್ಗಳು ಥೈಲ್ಯಾಂಡ್, ಚೀನಾ, ಜಪಾನ್, ಕೊರಿಯಾ. ದಕ್ಷಿಣ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಡೋರಾ ಮ್ಯಾಜಿಕ್ ಸಿಟಿ ಚೀನಾ ದೇಶದ ಮೊದಲ ಸ್ವದೇಶಿ ಕ್ರೂಸ್ ಹಡಗು ಆಗಿದೆ. 9ನೆಯ ಪ್ರಶ್ನೆ, ಮೈಕ್ರೋ ಫೈನಾನ್ಸ್ ಬ್ಯಾಂಕಿಂಗ್ನ ಪ್ರವರ್ತಕರಾಗಿ 2006ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದ ಮತ್ತು ಇತ್ತೀಚೆಗೆ ಸದ್ದು ಮಾಡುತ್ತಿದ್ದ ಮೊಹಮ್ಮದ್ ಯೂನಸ್ ಯಾವ ದೇಶಕ್ಕೆ ಸೇರಿದವರು ಅಂತ ಪ್ರಶ್ನೆ. ಆಪ್ಷನ್ಗಳು ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಸೌದಿ ಅರೇಬಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಬಾಂಗ್ಲಾದೇಶಕ್ಕೆ ಸೇರಿದವರು. 10ನೆಯ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿಗಳಿಗಾಗಿ ಗ್ರೀನ್ ಕವರ್ ಇಂಡೆಕ್ಸ್ ಅನ್ನು ಅಭಿವೃದ್ಧಿಪಡಿಸಲು ರಾಷ್ಟ್ರೀಯ ದೂರ ಸಂವೇದಿ ಕೇಂದ್ರಗಳೊಂದಿಗೆ ಇತ್ತೀಚೆಗೆ ಯಾವ ಸಂಸ್ಥೆಯು MOUಗೆ ಸಹಿ ಹಾಕಿದೆ? ಆಪ್ಷನ್ಗಳು ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿಗಳ ಸಚಿವಾಲಯ, ಭಾರತದ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ, ಭಾರತೀಯ ಮಾನದಂಡಗಳ ಬ್ಯೂರೋ, ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ MOUಗೆ ಸಹಿ ಹಾಕಿದೆ. 11ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚಂದುಬಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಚಂದುಬಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಅಸ್ಸಾಂ, ಗೋವಾ, ಕೇರಳ ಹಾಗೂ ಮಣಿಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅಸ್ಸಾಂ ರಾಜ್ಯದಲ್ಲಿ ಈ ಚಂದುಬಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಇನ್ನು 12ನೆಯ ಪ್ರಶ್ನೆ, ಅಧ್ಯಕ್ಷ ಇಮ್ಯಾನ್ಯುಯಲ್ ಮಾಕ್ರಾನ್ ಅವರು ಫ್ರಾನ್ಸ್ನ ಹೊಸ ಪ್ರಧಾನಮಂತ್ರಿಯಾಗಿ ಯಾರನ್ನು ನೇಮಿಸಿದ್ದಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು ಇಮ್ಯಾನ್ಯುಯಲ್ ಮಾಕ್ರಾನ್, ಗ್ಯಾಬ್ರಿಯೆಲ್ ಅಟ್ಟಲ್, ಫ್ರಾಂಕೋಯಿಸ್ ಹೊಲಾಂಡೆ, ನಿಕೋಲಸ್ ಸರ್ಕೋಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗ್ಯಾಬ್ರಿಯೆಲ್ ಅಟ್ಟಲ್ ಅವರನ್ನು ಫ್ರಾನ್ಸ್ ದೇಶದ ನೂತನ ಅಥವಾ ಹೊಸ ಪ್ರಧಾನಮಂತ್ರಿಯಾಗಿ ನೇಮಿಸಿದ್ದಾರೆ. ಕೊನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶವು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಬಿಹಾರ, ಮಧ್ಯಪ್ರದೇಶ, ತಮಿಳುನಾಡು ಹಾಗೂ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಕರ್ನಾಟಕ. ಯಾವುದು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶವು ಕರ್ನಾಟಕದ ರಾಜ್ಯದಲ್ಲಿದೆ. 14ನೆಯ ಪ್ರಶ್ನೆ, ಇಕ್ವೆಸ್ಟ್ರಿಯನ್ ಕ್ರೀಡೆಗಾಗಿ ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಆಪ್ಷನ್ಗಳು PV ಸಿಂಧು, ಮೇರಿ ಕೋಮ್, ಸೈನಾ ನೆಹ್ವಾಲ್, ದಿವ್ಯಾಕೃತಿ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ದಿವ್ಯಾಕೃತಿ ಸಿಂಗ್. ಇವರು ಇಕ್ವೆಸ್ಟ್ರಿಯನ್ ಕ್ರೀಡೆಗಾಗಿ ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. 15ನೆಯ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಗೌರವಿಸಲು ವಾರ್ಷಿಕವಾಗಿ ಯಾವ ದಿನದಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ಗಳು ಜನವರಿ 12, ಜನವರಿ 9, ಫೆಬ್ರವರಿ 12 ಹಾಗೆ 10 ಜನವರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಜನವರಿ 12 ನಾವು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಗೌರವಿಸಲು
ಪ್ರತಿ ವರ್ಷ ನಾವು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾವತ್ತು ಜನವರಿ 12. 16ನೆಯ ಪ್ರಶ್ನೆ, 9ನೇ ಏಷಿಯನ್ ವಿಂಟರ್ ಗೇಮ್ಸ್ನ ಅಧಿಕೃತ ಘೋಷಣೆ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ವಿಂಟರ್ ವಂಡರ್ಲ್ಯಾಂಡ್, ವೈವಿಧ್ಯತೆಯಲ್ಲಿ ಏಕತೆ, ಚಳಿಗಾಲದ ಕನಸು, ಏಷ್ಯಾದ ನಡುವೆ ಪ್ರೀತಿ, ಚಳಿಗಾಲದಲ್ಲಿ ಆಟವಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಚಳಿಗಾಲದ ಕನಸು, ಏಷ್ಯಾದ ನಡುವೆ ಪ್ರೀತಿ. ಇದು 9ನೇ ಏಷಿಯನ್ ವಿಂಟರ್ ಗೇಮ್ಸ್ನ ಅಧಿಕೃತ ಘೋಷಣೆಯಾಗಿದೆ. 17ನೆಯ ಪ್ರಶ್ನೆ, ಶೂನ್ಯ ಪರಿಣಾಮ ಶೂನ್ಯ ದೋಷ ಯೋಜನೆ ZED ಭಾರತ ಸರ್ಕಾರದ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಹಣಕಾಸು ಸಚಿವಾಲಯ, ಕೃಷಿ ಸಚಿವಾಲಯ, ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ. 18ನೆಯ ಪ್ರಶ್ನೆ, ಜಮ್ಮುವಿನ CSIR ಪ್ರಯೋಗಾಲಯವು ಗಾಂಜಾ ಸಸ್ಯಕ್ಕೆ ಸಂಬಂಧಿಸಿದಂತೆ ಇತ್ತೀಚಿನ ಯಾವ ಆವಿಷ್ಕಾರವನ್ನು ಮಾಡಿದೆ? ಆಪ್ಷನ್ಗಳು: ಗಾಂಜಾ ಸಸ್ಯದ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ, ಪರಿಸರ ಸಂರಕ್ಷಣೆಯಲ್ಲಿ ಗಾಂಜಾ ಬಳಕೆ, ಗಾಂಜಾ ಮೂಲದ ತೈಲಗಳ ಸುಗಂಧ ಗುಣಲಕ್ಷಣಗಳು, ಗಾಂಜಾ ಸಸ್ಯದಲ್ಲಿ ಪ್ರತಿಜೀವಕ ಗುಣಲಕ್ಷಣಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಗಾಂಜಾ ಸಸ್ಯದಲ್ಲಿ ಪ್ರತಿಜೀವಕ ಗುಣಲಕ್ಷಣಗಳು. 19ನೆಯ ಪ್ರಶ್ನೆ, ಭಾರತ ಹಂತ ಹೊರಸೂಸುವಿಕೆ ಮಾನದಂಡಗಳನ್ನು ಯಾರು ಹೊಂದಿಸುತ್ತಾರೆ? ಆಪ್ಷನ್ಗಳು: NITI ಆಯೋಗ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ಭಾರತೀಯ ಮಾಲಿನ್ಯ ನಿಯಂತ್ರಣ ಸಂಘ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರು ಭಾರತ ಹಂತ ಹೊರಸೂಸುವಿಕೆ ಮಾನದಂಡಗಳನ್ನು ಹೊಂದಿಸುತ್ತಾರೆ. 20ನೆಯ ಪ್ರಶ್ನೆ, ಇತ್ತೀಚೆಗೆ ಕ್ರಿಕೆಟ್ನಿಂದ ನಿವೃತ್ತರಾದ ಶಾನ್ ಮಾರ್ಷ್ ಅವರು ಯಾವ ದೇಶದ ಆಟಗಾರ ಅಂತ ಪ್ರಶ್ನೆ. ಆಪ್ಷನ್ಗಳು: ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಅಫ್ಘಾನಿಸ್ತಾನ, ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಇತ್ತೀಚೆಗೆ ಕ್ರಿಕೆಟ್ನಿಂದ ನಿವೃತ್ತರಾದ ಶಾನ್ ಮಾರ್ಷ್ ಅವರು ಆಸ್ಟ್ರೇಲಿಯಾ ದೇಶದ ಆಟಗಾರರಾಗಿರ್ತಾರೆ. 21ನೆಯ ಪ್ರಶ್ನೆ, 2024ರ ವಿಶ್ವ ತಮಿಳು ಡಯಾಸ್ಪೋರಾ ದಿನಾಚರಣೆಯನ್ನು ಯಾವ ನಗರವು ಆಯೋಜಿಸಿದೆ? ಆಪ್ಷನ್ಗಳು: ಚೆನ್ನೈ, ಮದುರೈ, ತಿರುಚಿರಾಪಳ್ಳಿ, ಕೊಯಮತ್ತೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ತಿರುಚಿರಾಪಳ್ಳಿ. 22ನೆಯ ಪ್ರಶ್ನೆ, ದಕ್ಷಿಣ ನೌಕಾ ಕಮಾಂಡರ್ನ ಮುಖ್ಯಸ್ಥರ ಸ್ಥಾನವನ್ನು ಇತ್ತೀಚೆಗೆ ಯಾರು ವಹಿಸಿಕೊಂಡರು? ಆಪ್ಷನ್ಗಳು: ಅಡ್ಮಿರಲ್ ನವೀನ್ ಕುಮಾರ್, ವೈಸ್ ಅಡ್ಮಿರಲ್ ಅರ್ಜುನ್ ಸಿಂಗ್, ಕಮಾಂಡರ್ ಪ್ರಿಯಾ ರಂಜನ್ ಶರ್ಮಾ, ರಿಯರ್ ಅಡ್ಮಿರಲ್ ಉಪಲ್ ಕುಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಕಮಾಂಡರ್ ಪ್ರಿಯಾ ರಂಜನ್ ಶರ್ಮಾ. 24ನೆಯ ಪ್ರಶ್ನೆ, ಇತ್ತೀಚೆಗೆ ಭಾರತದ ಯಾವ ನಗರದಲ್ಲಿ ಅಂತಾರಾಷ್ಟ್ರೀಯ ಒಂಟೆ ಉತ್ಸವವನ್ನು ಪ್ರಾರಂಭಿಸಲಾಯಿತು? ಆಪ್ಷನ್ಗಳು: ಜೈಸಲ್ಮೇರ್ ರಾಜಸ್ಥಾನ, ಕಚ್ ಗುಜರಾತ, ಇಂದೋರ್ ಮಧ್ಯಪ್ರದೇಶ, ಬಿಕಾನೇರ ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಚ್ ಗುಜರಾತದಲ್ಲಿ ಅಂತಾರಾಷ್ಟ್ರೀಯ ಒಂಟೆ ಉತ್ಸವವನ್ನು ಪ್ರಾರಂಭಿಸಲಾಯಿತು. 25ನೆಯ ಪ್ರಶ್ನೆ, ಕುಂಭಮೇಳದ ನಂತರ ಭಾರತದ 2ನೇ ಅತಿ ದೊಡ್ಡ ಜಾತ್ರೆಯಾದ ಗಂಗಾಸಾಗರ್ ಮೇಳವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ಮಿಜೋರಾಂ, ಪಶ್ಚಿಮ ಬಂಗಾಳ, ಗೋವಾ, ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಮಿಜೋರಾಂದಲ್ಲಿ ಕುಂಭಮೇಳದ ನಂತರ ಭಾರತದ 2ನೇ ದೊಡ್ಡ ಜಾತ್ರೆಯಾದ ಗಂಗಾಸಾಗರ್ ಮೇಳವನ್ನು ಆಚರಿಸಲಾಗುತ್ತದೆ. 26ನೆಯ ಪ್ರಶ್ನೆ, ಭಾರತದ ಯಾವ ಬ್ಯಾಂಕು ಹಸಿರು ರೂಪಾಯಿ ಟರ್ಮ್ ಡೆಪಾಸಿಟನ್ನು ಪರಿಚಯಿಸಿದೆ? ಆಪ್ಷನ್ಗಳು: ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್, ICICI ಬ್ಯಾಂಕ್, ಇಂಡಿಯನ್ ಬ್ಯಾಂಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಇಂಡಿಯನ್ ಬ್ಯಾಂಕ್. ಈ ಬ್ಯಾಂಕು ಹಸಿರು ರೂಪಾಯಿ ಟರ್ಮ್ಸ್ ಡೆಪಾಸಿಟನ್ನು ಪರಿಚಯಿಸಿದೆ.
27ನೆಯ ಪ್ರಶ್ನೆ, ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ WHO ಯಾವ ದೇಶವನ್ನು ಮಲೇರಿಯಾ ಮುಕ್ತ ದೇಶ ಎಂದು ಪ್ರಮಾಣೀಕರಿಸಿದೆ? ಆಪ್ಷನ್ಗಳು ಕೇಪ್ ವರ್ಡೆ, ನೈಜೀರಿಯಾ, ತಾಂಜೇನಿಯಾ, ಕೀನ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಕೇಪ್ ವರ್ಡೆ. ಈ ದೇಶವನ್ನು ವಿಶ್ವಸಂಸ್ಥೆಯು ಮಲೇರಿಯಾ ಮುಕ್ತ ದೇಶ ಎಂದು ಪ್ರಮಾಣೀಕರಿಸಿದೆ. ಇನ್ನು 28ನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ಟೈಗರ್ ರಿಸರ್ವ್ ಭಾರತದ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಎಂಬ ಶೀರ್ಷಿಕೆಯನ್ನು ಪಡೆದುಕೊಂಡಿದೆ? ಆಪ್ಷನ್ಗಳು ಕಮಾಂಗ್ಲ ಟೈಗರ್ ರಿಸರ್ವ್, ಪೆಂಚ್ ಟೈಗರ್ ರಿಸರ್ವ್, ಪಲಮೌ ಟೈಗರ್ ರಿಸರ್ವ್, ದುಧ್ವಾ ಹುಲಿ ರಿಸರ್ವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಂಚ್ ಟೈಗರ್ ರಿಸರ್ವ್. 29ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪುಂಗನೂರು ಹಸು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಮಿಜೋರಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಾವುದು ಆಂಧ್ರ ಪ್ರದೇಶ. ಯಾವುದು ಪುಂಗನೂರು ಹಸು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದೆ. ಇನ್ನು 30ನೆಯ ಪ್ರಶ್ನೆ, ಪಿನಾಕಾ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಪಿನಾಕಾ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ MBRL ಅನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಚೀನಾ, UK, ರಷ್ಯಾ, ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 UK. ಪಿನಾಕಾ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರನ್ನು UK ದೇಶವು ಅಭಿವೃದ್ಧಿಪಡಿಸಿದೆ. 31ನೆಯ ಪ್ರಶ್ನೆ, ವರ್ಲ್ಡ್ ಎಕನಾಮಿಕ್ ಫೋರಂ WEF 2024ರ ವಿಷಯ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ಪುನರ್ನಿರ್ಮಾಣ ಟ್ರಸ್ಟ್, ವಿಘಟಿತ ಜಗತ್ತು ಸಹಕಾರ, ಒಟ್ಟಾಗಿ ಕೆಲಸ ಮಾಡುವುದು, ಗ್ರೇಟ್ ರಿಸೆಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಪುನರ್ನಿರ್ಮಾಣ ಟ್ರಸ್ಟ್. ಇದು ವರ್ಲ್ಡ್ ಎಕನಾಮಿಕ್ ಫೋರಂನ ವಿಷಯವಾಗಿದೆ. 32ನೆಯ ಪ್ರಶ್ನೆ, ಯಾವ ಸಂಸ್ಥೆಯು ಮೀನುಗಾರರಿಗೆ 2ನೇ ತಲೆಮಾರಿನ ತೊಂದರೆ ಎಚ್ಚರಿಕೆಯ ಟ್ರಾನ್ಸ್ಮಿಟರ್ ಅನ್ನು ಅಭಿವೃದ್ಧಿಪಡಿಸಿದೆ? ಆಪ್ಷನ್ಗಳು ಭಾರತ ಹವಾಮಾನ ಇಲಾಖೆ, ಭೂ ವಿಜ್ಞಾನ ಸಚಿವಾಲಯ, DRDO, ಇಸ್ರೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ರೋ. 33ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಾಗಿದ್ದ ಪರಿಕ್ರಮ ಪ್ರಕಾಪ ಯೋಜನೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು ಉತ್ತರ ಪ್ರದೇಶ, ಒಡಿಸ್ಸಾ, ಮಧ್ಯಪ್ರದೇಶ, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಉತ್ತರ ಪ್ರದೇಶದ ಯೋಜನೆಯಾಗಿದೆ. ಯಾವುದು ಪರಿಕ್ರಮ ಪ್ರಕಾಪ್. 34ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಡ್ನಗರ ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು ಹರಿಯಾಣ, ಪಂಜಾಬ್, ರಾಜಸ್ಥಾನ, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಹರಿಯಾಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಡ್ನಗರ ಹರಿಯಾಣ ರಾಜ್ಯದಲ್ಲಿದೆ. 35ನೆಯ ಪ್ರಶ್ನೆ, ಇಂಟೆಲಿಜೆಂಟ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಸೆನ್ಸಾರ್ಗಳಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಮತ್ತು ಕೊಚ್ಚಿಯ ಮೇಕರ್ಸ್ ವಿಲೇಜ್ನಲ್ಲಿ ಇಂಡಿಯಾ ಇನ್ನೋವೇಷನ್ ಸೆಂಟರ್ ಫಾರ್ ಗ್ರಾಫಿನ್ಸ್ ಇದನ್ನು ಯಾರು ಪ್ರಾರಂಭಿಸಿದವರು ಅಂತ ಪ್ರಶ್ನೆ. ಆಪ್ಷನ್ಗಳು ಪಂಕಜ್ ಅಗರ್ವಾಲ್, ಭೂಪಿಂದರ್ ಸಿಂಗ್ ಭಲ್ಲಾ, ಎಸ್ ಕೃಷ್ಣನ್, ಅಪೂರ್ವ ಚಂದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಪಂಕಜ್ ಅಗರ್ವಾಲ್. 36ನೆಯ ಪ್ರಶ್ನೆ, ಏಷ್ಯಾದ ಅತಿದೊಡ್ಡ ನಾಗರಿಕ ವಿಮಾನಯಾನ ಕಾರ್ಯಕ್ರಮವಾದ ವಿಂಗ್ಸ್ ಇಂಡಿಯಾ 2024 ಎಲ್ಲಿ ನಡೆಯಿತು ಅಂತ ಪ್ರಶ್ನೆ. ಆಪ್ಷನ್ಗಳು ಹೈದರಾಬಾದ್, ಬಾಂಬೆ, ಲಕ್ನೋ, ಕೊಚ್ಚಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಬೆನಲ್ಲಿ ಏಷ್ಯಾದ ಅತಿದೊಡ್ಡ ನಾಗರಿಕ ವಿಮಾನಯಾನ ಕಾರ್ಯಕ್ರಮವಾದ ವಿಂಗ್ಸ್ ಇಂಡಿಯಾ 2024 ಮುಂಬೈನಲ್ಲಿ ನಡೆಯಿತು. 37ನೆಯ ಪ್ರಶ್ನೆ, ಯಾವ ಸಂಸ್ಥೆಯು ವಾರ್ಷಿಕ ಶಿಕ್ಷಣ ವರದಿಯನ್ನು ಬಿಡುಗಡೆ ಮಾಡುತ್ತದೆ? ಆಪ್ಷನ್ಗಳು NGO, ಪ್ರಥಮ್ ಫೌಂಡೇಶನ್, ವಿಶ್ವ ಆರ್ಥಿಕ ವೇದಿಕೆ ಹಾಗೂ ವಿಶ್ವ ಬ್ಯಾಂಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 NGO, ಪ್ರಥಮ್ ಫೌಂಡೇಶನ್. 38ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೋಲಿಕುಲಂ ಜಾನುವಾರು ತಳಿಯು ಯಾವ ರಾಜ್ಯದ ಸ್ಥಳೀಯ ಜಾನುವಾರುಗಳ ತಳಿಯಾಗಿದೆ? ಆಪ್ಷನ್ಗಳು ತಮಿಳುನಾಡು, ಕೇರಳ,
ಆಂಧ್ರ ಪ್ರದೇಶ, ಒಡಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ತಮಿಳುನಾಡಿನ ತಳಿಯಾಗಿದೆ ಯಾವುದು? ಪುಲಿಕುಲಂ. 39ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತ ಅಭಿಯಾನವನ್ನು ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿದೆ? ಆಪ್ಷನ್ಗಳು ರಾಜಸ್ಥಾನ, ಮಣಿಪುರ, ಅಸ್ಸಾಂ, ಸಿಕ್ಕಿಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಸ್ಸಾಂ. ಯಾವುದು? ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತ ಅಭಿಯಾನವನ್ನು ಅಸ್ಸಾಂ ಸರ್ಕಾರವು ಪ್ರಾರಂಭಿಸಿದೆ. 40ನೆಯ ಪ್ರಶ್ನೆ, ಮರುಭೂಮಿ ಉತ್ಸವ ಎಂದು ಕರೆಯಲ್ಪಡುವ ಮಾರೋ ಮಹೋತ್ಸವ ಭಾರತದ ಯಾವ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಮಾರೋ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಥವಾ ಯಾವ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಜೈಪುರ, ಕಚ್ಚು, ಬಿಕನೇರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಬಿಕನೇರದಲ್ಲಿ ಮಾರೋ ಮಹೋತ್ಸವ ಅಂದರೆ ಮರುಭೂಮಿ ಉತ್ಸವವನ್ನು ಆಚರಿಸಲಾಗುತ್ತದೆ. 41ನೆಯ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಉತ್ತರ ಪ್ರದೇಶದ ಯಾವ ಜಿಲ್ಲೆಯಲ್ಲಿ 19,100 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಯನ್ನು ಅನಾವರಣಗೊಳಿಸಿದರು ಅಂತ ಪ್ರಶ್ನೆ. ಆಪ್ಷನ್ಗಳು ಕಾನ್ಪುರ, ಬುಲಂದ್ಬಂದ್ ಶಹರ, ಶಹರಾನ್ಪುರ, ಮಥುರಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬುಲಂದ್ಬಂದ್ ಶಹರ್. ಇಲ್ಲಿ ಪ್ರಧಾನಿ ಮೋದಿಯವರು ಒಟ್ಟು 19,100 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಯನ್ನು ಅನಾವರಣಗೊಳಿಸಿದರು. 42ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಪಿನಂಗ ಭೂಗತ ಎಂದರೇನು? ಈ ಪಿನಂಗ ಭೂಗತ ಎಂದರೇನು ಅಂತ ಪ್ರಶ್ನೆ. ಆಪ್ಷನ್ಗಳು ಅಪರೂಪದ ತಾಳೆಮರ, ಬಿದಿರಿನ ಸಸ್ಯ, ಮೀನಿನ ಪ್ರಭೇದಗಳು, ಅಪರೂಪದ ಸೂರ್ಯಕಾಂತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅಪರೂಪದ ತಾಳೆಮರ. ಈ ತಾಳೆಮರಕ್ಕೆ ನಾವು ಪಿನಂಗ ಭೂಗತ ಎಂದು ಕರೆಯಲಾಗುತ್ತದೆ. ಇನ್ನು 43ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಆರ್ಮೂರ್ಡ್ ಎಂದರೇನು? ಆಪ್ಷನ್ಗಳು ಎಲೆಕ್ಟ್ರಿಕ್ ವೆಹಿಕಲ್, ಬ್ಯಾಲಿಸ್ಟಿಕ್ ಕ್ಷಿಪಣಿ, ಉಪಗ್ರಹ, ಆರ್ಮರ್ಡ್ ಲೈಟ್ ಸ್ಪೆಷಲಿಸ್ಟ್ ವೆಹಿಕಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಏನು ಆರ್ಮರ್ಡ್ ಅಂದರೆ ಆರ್ಮರ್ಡ್ ಲೈಟ್ ಸ್ಪೆಷಲಿಸ್ಟ್ ವೆಹಿಕಲ್ ಅಂತ ಅರ್ಥ. 44ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಹಮಿರ್ಟ್ ಏಡಿಗಳು ಈ ಕೆಳಗಿನ ಯಾವ ಆವಾಸ ಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ? ಆಪ್ಷನ್ಗಳು ಮರಳು ಮತ್ತು ಮಣ್ಣಿನ ತಳದ ಸಮುದ್ರದ ನೀರು, ಮರುಭೂಮಿಗಳು, ಪರ್ವತಗಳು, ಧ್ರುವ ಪ್ರದೇಶಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಮರಳು ಅಥವಾ ಮಣ್ಣಿನ ತಳದ ಸಮುದ್ರದ ನೀರುಗಳಲ್ಲಿ ಹಮಿರ್ಟ್ ಏಡಿಗಳು ಆವಾಸ ಸ್ಥಾನಗಳಲ್ಲಿ ವಾಸವಾಗಿರುತ್ತವೆ. ಇನ್ನು 45ನೆಯ ಪ್ರಶ್ನೆ, 4ನೇ ಅಂತಾರಾಷ್ಟ್ರೀಯ ಚಿಲಿಕಾ ಪಕ್ಷಿ ಉತ್ಸವವು ಜನವರಿ 27, 29, 2024ರಲ್ಲಿ ನಡೆಯಿತು. ಚಿಲಿಕಾ ಸರೋವರವು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಮಧ್ಯಪ್ರದೇಶ, ಒಡಿಸ್ಸಾ, ರಾಜಸ್ಥಾನ, ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಒಡಿಸ್ಸಾ ರಾಜ್ಯದಲ್ಲಿ ಈ ಚಿಲಿಕಾ ಸರೋವರವು ಇದೆ. ಹೀಗಾಗಿ ಈ ಚಿಲಿಕಾ ಪಕ್ಷಿ ಉತ್ಸವವನ್ನು ಪ್ರತಿ ವರ್ಷ ಜನವರಿ 27ರಿಂದ 29ರವರೆಗೆ ನಡೆಸುತ್ತಾರೆ. 2024ರಲ್ಲೂ ಸಹ ಜನವರಿ 27 ಮತ್ತು 29ರಂದು ಈ ಚಿಲಿಕಾ ಉತ್ಸವವನ್ನು ನಡೆಸಿದ್ದಾರೆ. 46ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮತ್ತು ನಿರ್ದಿಷ್ಟವಾಗಿ ದುರ್ಬಲ ಬುಡಕಟ್ಟು ಗುಂಪು PVTG ಎಂದು ವರ್ಗೀಕರಿಸಲಾದ ಕುಟಿಯಾ ಕೊಂಡ ಬುಡಕಟ್ಟು ಯಾವ ರಾಜ್ಯದಲ್ಲಿ ನೆಲೆಸಲಾಗಿದೆ ಅಥವಾ ಯಾವ ರಾಜ್ಯಕ್ಕೆ ನೆಲೆಸಲಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಒಡಿಸ್ಸಾ, ಜಾರ್ಖಂಡ, ಛತ್ತೀಸ್ಗಢ ಹಾಗೂ ಮಧ್ಯಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಒಡಿಸ್ಸಾ ರಾಜ್ಯದಲ್ಲಿ ಈ ಕುಟಿಯಾ ಕೊಂಡ ಬುಡಕಟ್ಟು ನೆಲೆಸಿದ್ದಾರೆ. 47ನೆಯ ಪ್ರಶ್ನೆ, ಇತ್ತೀಚೆಗೆ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಅತಿ ವೇಗದ ತ್ರಿಶತಕ ಬಾರಿಸಿ ಇತಿಹಾಸ ನಿರ್ಮಿಸಿದ ಆಟಗಾರ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ತನ್ಮಯ್ ಅಗರ್ವಾಲ್, ಹಾರ್ದಿಕ್ ತೋಮರ್, ಶಿವಮ್ ದುಬೆ, ಅಭಿಷೇಕ್ ರೆಡ್ಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1,
ತನ್ಮಯ್ ಅಗರ್ವಾಲ್. ಇವರು ಇತ್ತೀಚೆಗೆ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಅತಿ ವೇಗದ ತ್ರಿಶತಕವನ್ನು ಬಾರಿಸಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ. 48ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ರಾಟಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಆಪ್ಷನ್ಗಳು: ಜಿನಾಬ್ ನದಿ, ರಾವಿ ನದಿ, ಸಟ್ಲೇಜಾ ನದಿ, ಕಾವೇರಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಜಿನಾಬ್ ನದಿಯ ಮೇಲೆ ರಾಟೆಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ನಿರ್ಮಿಸಲಾಗಿದೆ. 50ನೆಯ ಪ್ರಶ್ನೆ, ಇನ್ನು ಕೊನೆಯ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಏಕ್ ಸಮಂದರ್ ಮೇರೆ ಅಂದರ್ ಪುಸ್ತಕದ ಲೇಖಕರು ಯಾರು? ಆಪ್ಷನ್ಗಳು: ಸಂಜೀವ್ ಜೋಶಿ, ವಿಕ್ರಮ್ ಸೇಠ್, ಅರವಿಂದ್ ಅಡಿಗ, ವಿನೀತ್ ಭಾಜಪೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಸಂಜೀವ್ ಜೋಶಿ. ಇವರು ಈ ಯಾವುದು ಏಕ್ ಸಮಂದರ್ ಮೇರೆ ಅಂದರ್ ಪುಸ್ತಕದ ಲೇಖಕರಾಗಿದ್ದಾರೆ. ಈ 50 ಪ್ರಶ್ನೆಗಳು ಜನವರಿ ತಿಂಗಳಿನ ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೆಗಳು. ಈ 50 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದರೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.